ಹಾಯ್ ಹಲೋ ನಮಸ್ಕಾರ. ಉಷಾ ಸ್ಪೆಷಲ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಪಲಾವನ್ನು ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ಇದಕ್ಕೆ ಬೇಕಾಗುವ ಸಾಮಗ್ರಿ: ಉಪ್ಪು, ಈರುಳ್ಳಿ, ಟೊಮ್ಯಾಟೊ, 2 ಬೆಳಗ್ಗೆ ಮೆಣಸಿನಕಾಯಿ, 4 ಹಸಿ ಮೆಣಸಿನಕಾಯಿ ಮತ್ತು ಕರಿಬೇವು. ಇದಕ್ಕೆ ಬೇಕಾಗುವ ಮತ್ತು ಮಸಾಲೆ ಪದಾರ್ಥ ಈ ರೀತಿ ಇವೆ ನೋಡಿ. 2 ಪಲಾವ್ ಎಲೆ ಬೇಕು ಇದಕ್ಕೆ, 3 ಲವಂಗ, 4 ಮೆಣಸು, 1 ಇಲೈಚಿ, ಆಮೇಲೆ ಬೀಜ, ಕಡಲೆಬೇಳೆ ಮತ್ತು ಉದ್ದಿನ ಬೇಳೆ. ಇದಕ್ಕೆ ಒಂದು ಹೂವು, ಚಕ್ರದ ಹೂವು ಸಿಗುತ್ತೆ ಮಸಾಲದಲ್ಲಿ, ಅದು ಒಂದು ಬೇಕು. ಆಮೇಲೆ ಸಾಸಿವೆ, ಜೀರಿಗೆ, ಅರಿಶಿಣ ಮತ್ತು ಕೆಂಪು ಖಾರ ಮತ್ತು ಎಣ್ಣೆ. ಇದನ್ನು ನಾವು ಈಗ ಅನ್ನಕ್ಕೆ ಬಳಸೋದು ಹೇಗೆ ಅಂತ ನೋಡೋಣ ಬನ್ನಿ. ನಾನು ಮೊದಲೇ ಅನ್ನ ಮಾಡಿಕೊಂಡು ಇಟ್ಕೊಂಡಿದ್ದೀನಿ, ನೀವು ಮಾಡ್ಕೊಂಡು ಇಟ್ಕೊಳ್ಳಿ. ಇದು ಬಾಣಲೆಗೆ ಎಣ್ಣೆ ಹಾಕ್ಕೊಳ್ಳಿ, ಒಂದು 5-6 ಚಮಚ ಹಾಕ್ಕೊಳ್ಳಿ. ಆಮೇಲೆ ಇದಕ್ಕೆ ನಾನೀಗ ಸಾಸಿವೆ ಹಾಕ್ತಾಯಿದ್ದೀನಿ, ಆಮೇಲೆ ಜೀರಿಗೆ ಹಾಕ್ಕೊಳ್ಳಿ. ಇದು ಅನ್ನ ಮಾಡ್ಕೊಂಡು ಇಟ್ಕೊಂಡು ಮಾಡಿದರೆ ತುಂಬಾ ಚೆನ್ನಾಗಿ ಆಗುತ್ತೆ ಇದು ಅನ್ನ. ಆಮೇಲೆ ಇದಕ್ಕೆ ಕಡಲೆಬೇಳೆ, ಶೇಂಗದ ಬೀಜ, ಆಮೇಲೆ ಪಲಾವ್ ಎಲೆ, ಇವೆಲ್ಲ ಮಸಾಲೆ ಪದಾರ್ಥ ನೀವು ಹಾಕ್ಕೊಳ್ಳಿ. ಇದು ಮಕ್ಕಳು ಟಿಫನ್ಗೆ ಹಾಕ್ಕೊಟ್ರೆ ತುಂಬ ಹೆಚ್ಚು ತಿನ್ನಲ್ಲ ಅನ್ನೋರೆಲ್ಲ ತಿನ್ನುತ್ತಾರೆ. ಇದು ಅನ್ನ ಮಾಡಬೇಕು, ತುಂಬ ಚೆನ್ನಾಗಾಗುತ್ತೆ. ಇದಕ್ಕೆ ಚಕ್ರದ ಹೂವು ಒಂದು ಹಾಕಬೇಕು. ಆಮೇಲೆ ಚೆನ್ನಾಗಿ ಚಮಚದಿಂದ ನೀವು ಕೈ ಆಡಿಸ್ತಾ ಇರಬೇಕು. ಹೊತ್ತಿದ್ರೆ ಅದು ಚೆನ್ನಾಗಿ ಹೊತ್ತೋದಿಲ್ಲ. ಆಮೇಲೆ ಇದಕ್ಕೆ ಲಾಸ್ಟಿಗೆ ಉದ್ದಿನಬೇಳೆ ಹಾಕಬೇಕು. ಉದ್ದಿನಬೇಳೆ ಹಾಕ್ಕೊಂಡ ನಂತರ ಒಂದು ಸ್ವಲ್ಪ ಇದಕ್ಕೆ ಚಮಚದಿಂದ ಕೈ ಆಡಿಸ್ತಾ ಇರಿ. ಸ್ವಲ್ಪ ಕೆಂಪಾಗೋ ತನಕ ಕೈ ಆಡಿಸ್ತಾ ಇರಿ. ಇದಕ್ಕೆ ನಾವು ಬ್ಯಾಡಗೆ ಮೆಣಸಿನಕಾಯಿ 2 ಹಾಕಬೇಕು. ಆನಂತರ ಇದಕ್ಕೆ ನಾವು ಮೆಣಸಿನ್ಕಾಯಿ ಹೊಳ್ಕೊಂಡು ಒಂದು 4 ಮೆಣಸಿನ್ಕಾಯಿ ಉದ್ದ ಹೆಚ್ಚಿದ್ದೀವಿ, ಅದನ್ನು ಕೂಡ ಹಾಕಬೇಕು. ಇದಕ್ಕೆ ಕರಿಬೇವು ಸ್ವಲ್ಪ ಹಾಕಿ ಮತ್ತು ಒಂದು ಸ್ವಲ್ಪ ನಾವು ಬಿಟ್ಟು 1 ನಿಮಿಷ 2 ನಿಮಿಷ ಬಿಟ್ಟು ಇದಕ್ಕೆ ಕೈ ಆಡಿಸ್ತಾ ಇರಬೇಕು ಚಮಚದಿಂದ. ನೀವು ಬೇಯಿಸಿ ಅನ್ನ ಮಾಡ್ಕೊಳ್ಳೋಕ್ಕಿಂತ ಅನ್ನ ಮಾಡ್ಕೊಂಡು ಇಟ್ಕೊಂಡು ಈ ಥರ ಪಾಣೆ ಹೊಡೆದ್ರೆ ಚೆನ್ನಾಗಿ ಹಾಕುತ್ತೆ. ಮಕ್ಕಳು ಇಷ್ಟಪಟ್ಟು ತಿಂತಾರೆ ಇದನ್ನು. ಹಾಗೆ ಚಮಚ ಆಡಿಸ್ತಾರೆ. ಈಗ ಇದಕ್ಕೆ ನಾನು ಅನ್ನವನ್ನು ಮಾಡ್ಕೊಂಡು ಇಟ್ಕೊಂಡಿದ್ದೀನಲ್ವ, ಅದು ಆಮೇಲೆ ಹಾಕೋಣ. ಈಗ ಈರುಳ್ಳಿ ಹಾಕ್ಕೋತಾ ಇದ್ದೀನಿ. ಈರುಳ್ಳಿನ ಸ್ವಲ್ಪ ಮೆತ್ತಗಾಗುತ್ತೆ ಅಂತ ಕೈ ಆಡಿಸ್ತಾ ಇರಬೇಕು. ಒಂದು 2 ನಿಮಿಷ ಆದ ನಂತರ ಮತ್ತೆ ಇದಕ್ಕೆ ಸ್ವಲ್ಪ ಟೊಮಾಟೊ ಕೂಡ ಹಾಕ್ತಾ ಇದ್ದೀನಿ. ಮತ್ತು ಒಂದು ಸ್ವಲ್ಪ 2 ನಿಮಿಷ ಕೈ ಆಡಿಸ್ತಾ ಇರಿ. ತಳ ಹತ್ಕೊಳ್ಳುತ್ತೆ. ಅಂದರೆ ಒಂದು 2 ನಿಮಿಷ ಇದಕ್ಕೆ ತಳ ಮುಚ್ಚಿ ಇಟ್ಬಿಡಿ. ಈ 2 ನಿಮಿಷ ಆದ ನಂತರ ಮುಚ್ಚಳನ ತೆಗೆದು ಆಮೇಲೆ ಇದಕ್ಕೆ ನಾವು ಮಸಾಲೆ ಪದಾರ್ಥ ಹಾಕ್ಕೋಬೇಕು. ಸ್ವಲ್ಪ ಕೆಂಪು ಖಾರ ಹಾಕ್ಕೋಬೇಕು ಮತ್ತು ಅರಿಶಿಣ ಒಂದು ಸ್ವಲ್ಪ ಹಾಕ್ಕೊಳ್ಳಿ. ಉಪ್ಪು ಒಂದು ಸ್ವಲ್ಪ ಹಾಕ್ಕೋಬೇಕು. ಅನ್ನದಲ್ಲಿ ನಾವು ಉಪ್ಪು ಆಲ್ರೆಡಿ ಹಾಕ್ಕೊಂಡು ಬೇಯಿಸ್ಕೊಂಡು ಇಟ್ಟಿದ್ದೀವಿ. ಇದಕ್ಕೆ ಮಸಾಲೆಗೆ ಎಷ್ಟು ಬೇಕೋ ಅಷ್ಟೇ ಉಪ್ಪು ಹಾಕ್ಕೊಳ್ಳಿ. ಸ್ವಲ್ಪ ಅರಿಶಿಣ ಕೂಡ ಹಾಕ್ಕೊಳ್ಳಿ. ಚೆನ್ನಾಗಿ ಕೈ ಆಡಿಸ್ತಾ ಇರಿ. ಉಪ್ಪು ಹಾಕಿದ ನಂತರ ಅದು ಸ್ವಲ್ಪ ಟೊಮಾಟೊ ಸ್ಮ್ಯಾಶ್ ಆಗುತ್ತೆ. ಆಮೇಲೆ ಇದಕ್ಕೆ ನಾವು ಬೇಯಿಸಿಟ್ಟಿದ್ದ ಅನ್ನವನ್ನು ಹಾಕ್ಕೋಬೇಕು. ನೋಡಿ, ನಾನು ಚೆನ್ನಾಗಿ ಇದಕ್ಕೆ ತಿರುವಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅನ್ನನ. ಇದೊಂದು ತಾಟಿಗೆ ಸರ್ವ್ ಮಾಡಿ.